ನಮ್ಮ ಅಜ್ಜಿ ಅವರು ಯಾವಾಗಲೂ ಮಲ್ಕೊಂಡೇ ಇರ್ತೀಯಲ್ಲ, ನಿಂಗೆ ನಾಚಿಕೆ ಮಾಡಿಲ್ವಾ? ಮಲ್ಕೊಂಡಿದ್ದಾರೆ. ಸೊ ಫ್ರೆಂಡ್ಸ್ ಬನ್ನಿ ಕಾಲ್ಗೆಜೆ ತೋರಿಸ್ತೀನಿ. ಹೋಗ್ತಿದ್ದೀವಿ ಎಲ್ಲರೂ ನೋಡಿ. ಕಾಲ್ಗೆಜೆ ಇದು ತಗೊಂಡಿದ್ದು ಬಂದು ಅರ್ಧ ಅವರ್ ಆಯಿತು, ಆದರೂ ಇನ್ನೂ ಸೆಲೆಕ್ಷನ್ ಅವನೇನೋ ಮಾಡ್ತವನೆ, ತೋರಿಸ್ತೀನಿ. ಇಷ್ಟೊತ್ತಾದರೂ ನಮ್ಮ ಅಜ್ಜಿ ತಾತ ಇಬ್ಬರು ಬಂದಿಲ್ಲ, ಗೊರ್ಗಟ್ಟಕ್ಕೆ ಹೋಗೋರೆ ಪೂಜೆ ಮಾಡ್ಕೊಬರಕ್ಕೆ. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ವಿನಿ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನು ಗೊತ್ತಾ? ಇವತ್ತಿನ ಟಾಪಿಕ್ಕು ಭೀಮ್ ನಮ್ಮ ಹೊಸ ವ್ಲಾಗು. ನನ್ನ ಕಾಲು ತೊಳಿತಾಳಂತೆ. ಸೊ ಆಲ್ರೆಡಿ ಮನೇಲಿ ಪೂಜೆ ಆಗಿದೆ, ದೇವಸ್ಥಾನಕ್ಕೆ ಹೋಗಿ ಬಂದರು ನಮ್ಮ ಅಜ್ಜಿ. ಹೋಗಿ ಬಂದು ಪ್ರಸಾದ ಕೂಡ ತಂದಿದ್ದಾರೆ ನನಗೆ ಅಂತ. ಪ್ರಸಾದ ತಿಂದ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಸೊ ಫ್ರೆಂಡ್ಸ್, ನಾನಿವಾಗ ರೆಡಿ ಆಗಿದ್ದೀನಿ. ನನ್ನ ಟ್ರೆಡಿಷ್ನಲ್ ಲುಕ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ನನ್ನ ಗಂಡನಿಗೆ ಕಾಲು ಪೂಜೆ ಮಾಡೋಣ. ಸೊ ಫ್ರೆಂಡ್ಸ್, ಪೂಜೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಪೂಜೆ ಮಾಡೋಕ್ಕೆ ಕಾಲು ಎಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡೆ. ಆದರೆ ಊದ್ಗಡ್ಡಿ ಬೆಳಗಕ್ಕೆ ಬೆಂಕಿ ಪಟ್ಟಣನೇ ಸರಿ ಇರಲಿಲ್ಲ. ಇವಾಗ ಕೋಲ್ಡ್ ವೆದರ್ ಇರೋದ್ರಿಂದ ಆ ಬೆಂಕಿ ಪಟ್ಟಣ ಮೆತ್ತೆ ಆಗೋಗ್ಬಿಟ್ಟಿತ್ತು. ಅದರಲ್ಲಿ 3 ಕಡ್ಡಿ ಕೂಡ ಇದ್ದಿದ್ದಷ್ಟೇ. ಆ 3 ಕಡ್ಡಿಯಲ್ಲಿ ಅಂಟಲಿಲ್ಲ. ಆವಾಗ ಮತ್ತೆ ಎದ್ದೋಗಿ ಮತ್ತೆ ಒಂದು ಬೆಂಕಿ ಪಟ್ಟಣ ತಂದುಬಿಟ್ಟು ಊದ್ಗಡ್ಡಿ ಅಂಟಿಸ್ಕೊಂಡು ಪೂಜೆ ಮಾಡಿ, ಆಮೇಲೆ ನನ್ನ ಗಂಡನ ಕಾಲಿಗೆ ಆರತಿ ಮಾಡಿ ನಾನು ಕೂಡ ಮಂಗಳಾರತಿ ತೊಗೊಂಡು, ಆಮೇಲೆ ನಾನು ಇವಾಗ ಕಂಕಣ ಕಟ್ಟಿಸ್ಕೊಂಡೆ. ಫಸ್ಟ್ ಅವನ ಕೈ ಕಂಕಣ ಕಟ್ಬಿಟ್ಟು ಆಮೇಲೆ ನಾನು ಕೂಡ ಕಂಕಣ ಕಟ್ಟಿಸ್ಕೊಂಡೆ. ಆಮೇಲೆ ನಾನು ಅರ್ಶಿನ ಕುಂಕುಮ ಇಕ್ಕಿಸ್ಕೊಂಡೆ. ನನ್ನ ಗಂಡಂಗೆ ಕೂಡ ಕುಂಕುಮ ಇಟ್ಟು, ಅವನು ಕೂಡ ನನಗೆ ಅರ್ಶಿನ ಕುಂಕುಮ ಇಟ್ಟ. ನನ್ನ ತಾಳಿಗೂ ಹಂಗೆ ಅರ್ಶಿನ ಕುಂಕುಮ ಇಟ್ಟಿಸ್ಕೊಂಡು ಅವನ ಕೈಗೆ ಸ್ವಲ್ಪ ಅಕ್ಷತೆ ಕೊಟ್ಬಿಟ್ಟು ಆಶೀರ್ವಾದ ಕೂಡ ತೊಗೊಂಡೆ. ಸೊ ನಮ್ಮ ಜೋಡಿ ಹೆಂಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಕಾಲ್ ಪೂಜೆ ಆಗಿದೆ. ಏನು ಗಿಫ್ಟ್ ಕೊಡ್ತೀಯ ಚಿನ್ನಮ್ಮ? ಗಿಫ್ಟ್ ಕೊಡೋಕ್ಕೆ ಈಚೆ ಹೋಗ್ಬೇಕಾಗುತ್ತೆ. ಹೋಗೋಣ. ನಿಮ್ಮ ಅಜ್ಜಿ ಬರಬೇಕಲ್ಲ. ಬರಲಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಸರಿ ಆಯಿತು. ಪಾಪನೂ ಕರ್ಕೊಂಡು ಹೋಗೋಣ. ಅವ್ನು ಮಲ್ಕೊಂಡಿದ್ದಾನಲ್ವಾ? ಏನು ಗಿಫ್ಟ್ ಕೊಡ್ತೀಯ ಅಂತ ಹೇಳು ಫಸ್ಟು. ಗಿಫ್ಟ್ ಕಾಲು ಕೆಜಿ. ಕಾಲು ಗೆಜ್ಜೆ. ಹಾಂ, ಬೇಡವಾ? ಬೇಕು. ಬೇಡ ಅಂದರೆ ಪರವಾಗಿಲ್ಲ ಬಿಡು. ಇಲ್ಲ, ಬೇಕು. ಓಕೆ, ಒಂದು ಕಾಲು ಗೆಜ್ಜೆ ಕೊಡ್ಸ್ತಾನಂತೆ. ಆ ಕಾಲು ಗೆಜ್ಜೆಗೆ ತೊಗೊಳಕ್ಕೆ ಹೋದಾಗ ಅದು ಬ್ಲಾಗ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಫ್ರೆಂಡ್ಸ್, ಏನು ಗೊತ್ತಾ, ಇಷ್ಟೊತ್ತು ನಾವು ರೀಲ್ಸ್ ಮಾಡ್ತಾ ಇದ್ವಿ. ಒಂದೆರಡು ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡಿದ್ವಿ. ಆ ಟೈಮ್ ಆಗಲೇ 1:30 ಆಗೈತೆ. ಮನೇಲಿ ಅನ್ನ ಕೂಡ ಮಾಡ್ಕೊಂಡಿಲ್ಲ ನಾನೇನು. ಇವಾಗ ಅನ್ನ ಮಾಡಬೇಕು. ಆಮೇಲೆ ತಾತ ಫೋನ್ ಮಾಡ್ತೈತೆ. ಒಂದು ನಿಮಿಷ ಬಾ, ಅಡುಗೆ ಮಾಡೋಣ. ಬಾ ಇಬ್ಬರು ಬಾ. ಅವನೇ ದೊಡ್ಲಿ ಬಾ. ನಾನು ಅವನಿಗೆ ಫೀಡ್ ಮಾಡಿಬಿಟ್ಟು ಚಿನ್ನಮ್ಮ ಅಂತೆ. ಬಾ ಪಾಪ ಎದ್ದ ಬಾ, ನನಗೆ ರೆಡಿ ಆಗೋ ಟೈಮ್ ಆಗುತ್ತೆ. ಹೊಟ್ಟೆ ಹಸಿತೈತೆ. ಸೊ ಫ್ರೆಂಡ್ಸ್, ಇವಾಗ ನಾವಿಬ್ರು ಅಡುಗೆ ಮಾಡಬೇಕು. ಅಡುಗೆ ಮಾಡಿಬಿಟ್ಟು ಆದ್ಮೇಲೆ ಸಿಗ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಸೊ ಫ್ರೆಂಡ್ಸ್, ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಇಬ್ಬರು ಸೇರಿ. ಆದರೆ ನನಗೆ ಸಖತ್ತು ಟಯರ್ಡ್ ಆಗಿತ್ತು. ಬೆಳಗ್ಗೆಯಿಂದ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಲ್ಲ, ಅದಕ್ಕೆ ನಾವು ಅವನು ಹೋಟ್ಲಿಂದನೇ ತರ್ತೀನಿ ಅಂತ ಹೋಗ್ಬಿಟ್ಟ. ಹೋಟ್ಲಿಂದಲ್ಲಿ ತರ್ತೀನಿ, ಹೋಟ್ಲು ಊಟ ತಿನ್ನೋಣ ಇವತ್ತಂತ. ಸರಿ ತಗೋಬಾ ಅಂತ ಹೇಳ್ಬಿಟ್ಟು ಕಳಿಸಿದ್ನಿ. ಅವ್ನು ಬರ್ತಾನೆ ಇನ್ನೇನು. ಸೊ ನನ್ನ ಪಾಪುನು ಕೂಡ ಎದ್ದವನೇ ಇವಾಗ ಎದ್ದ. ಅಷ್ಟೊತ್ತಿಂದ ಬೆಳಗ್ಗೆಯಿಂದ ಮಲಗೆ ಎದ್ದ. ಏನೋ ಗುರಾಯಿಸ್ಕೊಂಡು ನೋಡ್ತವ್ನು. ನೋಡಿ ತೋರಿಸ್ತೀನಿ ಅವ್ನ ನಿಮಗೆ. ಡಿಂಪನ್ ಹಾಯ್ ಫ್ರೆಂಡ್ಸ್ ಅನ್ನಪ್ಪ. ಹಾಯ್ ಫ್ರೆಂಡ್ಸ್ ನೋಡಿ, ನಮ್ಮ ಪಾಪು ಆಟಾಡ್ತಾನೆ. ಇವಾಗ ಎದ್ದು ಆಟಾಡ್ತಾವನೆ. ನಮ್ಮ ಯಜಮಾನ್ರು ಕೂಡ ಬಂದರು, ಹೋಟ್ಲಿಂದ ಊಟ ತಂದ್ರು. ಮತ್ತೇನು ತಂದೆ ನೋಡಿ ಫ್ರೆಂಡ್ಸ್, ತಿಂದ್ರೆ ಹೊಟ್ಟೆ ತುಂಬುತ್ತಾ? ಊಟ ತರ್ತೀನಂತ ಹೋದಲ್ಲ ಚಿನ್ನಮ್ಮ. ನೋಡಿ ಫ್ರೆಂಡ್ಸ್, ನೋಡಿ ಇದೇನು ಬ್ರೆಡ್ ರೋಸ್ಟ್ ತಂದವನೆ, 2 ಪಪ್ಸ್ ತಂದವನೆ. ಅದೆರಡರಿಂದ ಹೊಟ್ಟೆ ತುಂಬುತ್ತಾ ನನಗೆ?
ಮಾತಾಡು, ಹೇಳು, ಸ್ವಲ್ಪ ಜೋರಾಗಿ ಹೇಳು. ಏನು ಅಷ್ಟರಲ್ಲಿ ನಿಮ್ಮ ಅಜ್ಜಿ ಬರುತ್ತೀರಾ? ಚಿನ್ನಮ್ಮ, ಏನ್ ಚಿನ್ನಮ್ಮ, ಅಜ್ಜಿ ಏನ್ ಹೇಳ್ಬಿಟ್ಟು ಹೋಯ್ತು ಹೇಳು. ಇವಾಗ ಜಾಸ್ತಿ ಮಾಡ್ಬಿಡ, ತಿಂತ್ಯಾ ತಿನ್ಲಾ? ತಿನ್ಕೋ. ನನ್ನ ಗಂಡ ಯಾವಾಗ್ಲೂ ಹಿಂಗೆ ಒಂದ್ ಹೇಳಿದ್ರೆ ಇನ್ನೊಂದು ಮಾಡ್ತಾನೆ. ಹೊಟ್ಟೆ ಸಖತ್ ಹಸಿತೈತೆ, ಆದರೆ ಮಾಡ್ಕೊಂಡು ತಿನ್ನೋಕ್ಕಾಗ್ತಾ ಇಲ್ಲ. ಸೋಂಬೇರಿ ಆಗ್ಬಿಟ್ಟಿದ್ದೀನಿ, ಸೋಂಬೇರಿ ಆಗ್ಬಿಟ್ಟಿದ್ದೀನಿ ನಾನು. ಯಾಕೋ ಸಿಕ್ಕಾಪಟ್ಟೆ. ಡಿಂಪು ಇವಾಗ ನಾನೇ ಮಾಡಬೇಕು ಇದು. ಹೊಟ್ಟೆ ನನಗಂತೂ ನಿಜ ಹೊಟ್ಟೆ ತುಂಬಲ್ಲ, ಅದಕ್ಕೆ ನಾನೇ ಮಾಡ್ಕೊಂಡು ತಿನ್ಬೇಕು. ಇದು ತಿಂತಿದ್ದೀನಿ ಇವಾಗ. ಹೊಟ್ಟೆ ಹಸಿದೈತಲ್ವಾ, ಸ್ವಲ್ಪ ತಾಳ್ಮೆ ಎತ್ಕೊಳ್ಳಿ. ಸ್ನೀಕರ್ಸ್ ಅನ್ನೋ ಥರ ಎತ್ಕೊಳ್ಳಿ. ಬ್ರೆಡ್ ರೋಸ್ಟ್ ಚೆನ್ನಾಗಿ ಆಗೈತೆ ನಿಮ್ಮ ಪರಿಸ್ಥಿತಿ. ಏ ಡಿಂಪು, ಏನು ರೆಡಿ ಮಾಡ್ಬಿಟ್ಟವಳಮ್ಮ? ಅನ್ನ ಮಾಡಬೇಕು, ಅವಾಗ ಮಾಡ್ತೀನಿ. ಅನ್ನ ಮಾಡೋವಾಗ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಫ್ರೆಂಡ್ಸ್, ಇವಾಗ ನಾನು ಅನ್ನ ಮಾಡಿದೆ, ಸಾಂಬಾರು ಅಜ್ಜಿ ಮಾಡಿತ್ತು ಬೆಳಗ್ಗೆನೆ. ಸೊ ಇವಾಗ ನಾವು ಊಟ ಮಾಡ್ತಿದ್ದೀವಿ. ಊಟ ಗಂಡನ ಕೈ ತುತ್ತು. ಚಿನ್ನಮ್ಮ ಏನೇ ಮಾತಾಡು. ಏನು ಮಾತಾಡ್ತೀಯ? ನೋ ಕಮೆಂಟ್ಸ್. ಮೂಲಂಗಿ ಸಾರು ಅನ್ನ. ನೀನೇ ಅವನೇನು ಕಳ್ತಾನ ಗೊತ್ತಾ? ಅವನಿಗೆ ಗೊತ್ತಿರ್ತೈತೆ. ನಮ್ಮಪ್ಪ ನಮ್ಮಮ್ಮ ತಿನ್ಸಲ್ಲ. ನಿನಗೆ ತಿನ್ಸ್ಲಾ? ನಿನಗೆ ತಿನ್ಸ್ಲಾ? ಆದ್ಮೇಲೆ ಸಿಗ್ತೀನಿ. ನಮ್ಮ ತಾತಾಜಿನೇ ಬರ್ತಾರೆ, ಅವ್ರು ಬಂದ್ಮೇಲೆ ಅವ್ರ ಜೊತೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಇಷ್ಟೊತ್ತು ಅವನು ನನಗೆ ಊಟ ಮಾಡಿಸ್ತಾ ಅಲ್ವಾ. ಇವತ್ತು ಬೇಬ್ ನಮ್ಮ ಮಾಡಿಸ್ತಾ ಅಲ್ವಾ, ಅದಕ್ಕೆ ನಾನು ಅವನಿಗೆ ಊಟ ಮಾಡಿಸ್ತಾ ಇದ್ದೀನಿ. ನೋಡಿಸ್ತೀನಿ ರೀ, ಅವನೇನೋ ಮಾಡ್ತವನೆ, ತೋರಿಸ್ತೀನಿ ರೀ. ಮಾತಾಡು ಏನಾದರೂ ವ್ಲಾಗಲ್ಲಿ. ಬೋರ್ ಆಗುತ್ತೆ, ಪಟ ಅಂತ ಮಾತಾಡ್ಬೇಕಪ್ಪ ನೀನು. ಏನಾದರೂ ಮಾತಾಡು. ಮಾತಾಡಮ್ಮ. ಸೊ ಇವಾಗ ಬಂದರು ಅಜ್ಜಿ ತಾತ ದೇವಸ್ಥಾನದಲ್ಲಿ. ಏನು ಊಟ ಕೊಟ್ರ ಅಜ್ಜಿ? ಮದುವೆ ಊಟ. ಅದೇ ಏನೇನು ಹೇಳು. ಪಾಯಸ, ಕಾಳು, ಹೆಸರುಬೇಳೆ, ಹಪ್ಪಳ, ಉಪ್ಪಿನಕಾಯಿ, ಒಂದೊಡೆ, ಪಲಾವು, ಅನ್ನ ಸಾರು. ಇವ್ರು ಇಷ್ಟೆಲ್ಲ ತಿನ್ಕೊಂಬಂದವ್ರು. ನಾವಿಲ್ಲಿ ಮೂಲಂಗಿ ಸಾರು, ಅನ್ನ ಅಷ್ಟೇ ತಿಂದಿದ್ದು. ಇವ್ ಅಜ್ಜಿ, ನೀನು ನನ್ನ ಮೇಲೆ ಕರುಣೆನೇ ಇಲ್ಲ. ಅದ್ಯಾಕಿಲ್ಲ? ಮೊಮ್ಮಗಳು, ಮಗನೂ ಅಲ್ಲ, ಮೊಮ್ಮಗಳು. ಅದ್ ಯಾವ ಬಾಯಲ್ಲಿ ಹೇಳ್ತೈತ? ಅವತ್ತಾನೆ ಮಕ್ಳ ಮೇಲೆ ಪ್ರೀತಿ ಇರಲ್ಲ, ಮೊಮ್ಮಕ್ಳ ಮೇಲೆ ಪ್ರೀತಿ ಇರುತ್ತೆ ಅಂತ ಹೇಳಿದ್ರು. ಇವತ್ತಾಗ್ಲೇ ಮೊಮ್ಮಕ್ಳ ಮೇಲೆ ಪ್ರೀತಿ ಇರಲ್ಲ, ಮಕ್ಳ ಮೇಲೆ ಪ್ರೀತಿ ಇರುತ್ತೆ ಅಂತ ಹೇಳ್ತವ್ರೆ. ಎಲ್ಲ ಚೆನ್ನಾಗಿ ತಿನ್ಕೊಂಬಂದ್ಬಿಟ್ಟವ್ರ ಪಾಯಸ ಎಲ್ಲ. ಇವಾಗ ನಾನು ಅದಕ್ಕೆ ಜಗಳ ಆಡ್ತಾ ಇದ್ದೀನಿ. ಪಾಯಸ ಬೂಂದಿನ ಇಲ್ಲೂ ನಡಿ ನೋಡ್ರಿ, ಇವಾಗ ಅಲ್ಲಿ ಮತ್ತೆ ಇನ್ನೊಂದು ದೇವಸ್ಥಾನದ ಊಟ. ಮನೇಲಿ ಮಾತ್ರ ಮಾಡಲ್ಲ. ಕಾಳು ಎಲ್ಲ ಮಾಡ್ತಾರೆ. ಯಾರಿಗೆ? ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಲಾಂಗ್ ಅಲ್ಲ, ವ್ಲಾಗ್. ಏನ್ ಚಪ್ಪಿಸ್ತಾ ಇದ್ದಿ? ಏನ್ ತಿಂತಾಳ ಅವಳು? ಇವಾಗ ಕಾಲ್ ಗೆಜ್ಜೆ ಕೊಡ್ಸಕ್ ಕರ್ಕೊಂಡು ಹೋಗ್ತಾವನೆ ನನ್ನ. ಇಲ್ಲೇ ಇರೋದು, ಹತ್ರನೇ ಅಂಗಡಿ ನಮ್ಮೂರಲ್ಲಿ. ಅಂಗಡಿಗೆ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ಆಯ್ತಾ. ಫ್ರೆಂಡ್ಸ್, ಎಷ್ಟೊಂದು ದಿನ ಆದ್ಮೇಲೆ ಈಚೆ ಬಂದಿರೋದಕ್ಕೆ ಒಂಥರ ಫೀಲ್ ಆಗ್ತೈತೆ ನನಗೆ. ಒಂಥರ ಫ್ರೀಡಮ್ ಸಿಕ್ಕಿದೆ ಅನ್ನೋ ಥರ ನನಗೆ ಫೀಲ್ ಆಗ್ತೈತೆ. ಅಂಗಡಿ ಸಿಕ್ತು, ನೋಡೋಣ. ನಾನು ಸಿನಿಮಾ ಕೊಡಿಸ್ತಾನೆ, ಇವಾಗ ಇಸ್ಕೊಂಡು ಹೋಗೋಣ ಬನ್ನಿ. ಇವಾಗ ಬಂದ್ವಿ, ಇಸ್ಕೊಂಡು ಹೋಗೋಣ. ನೋಡಿ, ಚಿನ್ನಬಳ್ಳಿ ಅಂಗಡಿಗೆ ಬಂದಿದ್ದೀವಿ. ಸೊ ಕಾಲ್ ಚೈನ್ ತೆಗಿತಾ ಇದ್ದಾರೆ ಅವ ಅಂಕಲ್. ಇವಾಗ ಇಸ್ಕೊಂಡು ಹೋಗೋಣ. ಫ್ರೆಂಡ್ಸ್, ತುಂಬ ಕಲೆಕ್ಷನ್ ತೋರಿಸ್ತವ್ರೆ, ಆದರೆ ನನಗೆ ಯಾವ್ದು ತಗೊಳ್ಳೋದಂತಲೇ ಕನ್ಫ್ಯೂಸ್ ಆಗ್ತೈತೆ. ಯಾವ್ದು ಸೆಲೆಕ್ಟ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀನಿ, ಆದ್ರೂ ನೋಡೋಣ ನನ್ನ ಗಂಡ ಏನಂತ. ಬಂದು ಅರ್ಧ ಅವರ್ ಆಯಿತು, ಆದರೂ ಇನ್ನೂ ಸೆಲೆಕ್ಷನ್ ಆಗಿಲ್ಲ. ಇನ್ನೂ ಸೆಲೆಕ್ಷನ್ ಆಗಿಲ್ಲ, ಬಿಲ್ ಆಗಿಲ್ಲ. ಮನೇಲಿ ಪಾಪ ಅಳ್ತಿರ್ತಾನೆ.
ಅಂಕಲ್ ಬೇಗ ಬೇಗ ತೋರಿಸ್ತಿಲ್ಲ. ವೆಯ್ಟ್ ಮಾಡ್ತಿದ್ದೀವಿ. ಫೈನಲಿ ಇವಾಗ ತಗೊಂಡು ಮನೆಗೆ ಹೋಗ್ತಿದ್ದೀವಿ. ಕೊಡಿಲಿ ಪರ್ಸು. ಕೊಡ್ಸ್ಬಿಟ್ಟ ನನ್ನ ಗಂಡ, ಕಾಲು ಗೆಜ್ಜೆ ಕೊಡ್ಸ್ಬಿಟ್ಟ. ಭೀಮ್ ನಮಾಸೆ ಗಿಫ್ಟು. ಸೊ ಫೈನಲಿ ಇವಾಗ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಮನೆಗೆ ಹೋಗ್ಬಿಟ್ಟು ಅದು ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ಮನೆಗೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ನನ್ನ ಗಂಡ ಇಷ್ಟಪಟ್ಟು ಕೊಡಿಸಿದ್ದಾನೆ ಚೈನ್. ನಾನು ತೋರಿಸ್ತೀನಿ ನಿಮಗೆಲ್ಲ ಹೆಂಗೈತೆ ಅಂತ. ಮನೆಗೆ ಬಂದೆ ಆಗಲಿ, ಇಲ್ಲೇ ಇರೋದು ಅಂಗಡಿ ಹತ್ರನೇ. ಮನೆಗೆ ಬಂದ್ವಿ. ಏನು ಮಾಡ್ತಾವ್ರು ಗೊತ್ತಾ ಎಲ್ಲರೂ? ನಮ್ಮ ಅಜ್ಜಿ ಅವರು ಯಾವಾಗಲೂ ಮಲ್ಕೊಂಡೇ ಇರ್ತೀಯಲ್ಲ, ನಿನ್ನ ನಾಚಿಕೆ ಮಾಡಿಲ್ವಾ? ಮಲ್ಕೊಂಡಿದ್ದಾರೆ. ಸೊ ಫ್ರೆಂಡ್ಸ್ ಬನ್ನಿ ಕಾಲ್ಗೆಜೆ ತೋರಿಸ್ತೀನಿ. ಆ ಅಂಗಡಿಯವ್ರ ನೇಮ್ ಏನು ಗೊತ್ತಾ? ಕಾವೇರಿ ಬ್ಯಾಂಕರ್ಸ್ ಆ್ಯಂಡ್ ಜ್ಯುವೆಲರೀಸ್ ಅಂತೆ. ತೋರಿಸ್ತೀನಿ. ನಮ್ಮ ತಾತ ಎಲ್ಲಿ? ತಾತ ಇಲ್ಲ ಜಿ? ಕಾಲು ಗೆಜ್ಜೆ ತುಂಗೆಜ್ಜೆನ. ಒಂದು ನಿಮಿಷ ಇದೆ ಫ್ರೆಂಡ್ಸ್, ಬಿಚ್ಚಕ್ಕಾಗ್ತಾ ಇಲ್ಲ ನೋಡಿ. ಕಾಲು ಗೆಜ್ಜೆ ಇದು ತಗೊಂಡಿದ್ದು ನಾನು. ಚೆನ್ನಾಗಿದೆಯಾ? ಸೌಂಡ್ ಕೇಳಿಸ್ತಿದ್ಯಾ ಕಾಲು ಗೆಜ್ಜೆದು? ಆ ಅಮ್ಮಂಗಂತೆ. ಸರಿ ಫ್ರೆಂಡ್ಸ್, ಸಂಜೆ ಕಾಫಿ ಕುಡಿಯೋವಾಗ ನಿಮಗೆಲ್ಲ ಸಿಗ್ತೀನಿ ಆಯಿತಾ? ಅಲ್ಲಿವರೆಗೂ ಕೀಪ್ ವಾಚಿಂಗ್. ಸೊ ಫ್ರೆಂಡ್ಸ್, ಆಮೇಲೆ ನಮ್ಮ ಯಜಮಾನ್ರು ನಾನೇ ಗೆಜ್ಜೆ ತೊಡಿಸ್ತೀನಿ ಅಂತ ನನ್ನ ಗಾಳಿಗೆ ಅವರೇ ಗೆಜ್ಜೆ ತೊಡಿಸಿದ್ರು. ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿಫ್ಟಿಂಗ್ ದಿಸ್ ಚಿನ್ನಮ್ಮ, ಲವ್ ಯು. ಇವಾಗ ನಮ್ಮ ಕಾವ್ಯಕ್ಕ ಮನೆಗೆ ಹೋಗ್ತಿದ್ದೀವಿ ನಾವು. ಕಾವ್ಯಕ್ಕ ಮನೆಗೆ ಯಾಕಂದರೆ ಬೆಳಗ್ಗೆ ನನ್ನ ಗಂಡ ಹೋಗಿದ್ನ, ಅವನು ಹೋಗ್ಬಿಟ್ಟು ಅವಳನ್ನು ಕರ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದ. ಅದಕ್ಕೆ ಇವಾಗ ಕಾವ್ಯಕ್ಕ ಮನೆಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ತೀವಿ. ಅವ್ರದ್ದು ಗೃಹ ಪ್ರವೇಶ ಇದೆ. ಅವಾಗ ಎಲ್ಲರೂ ಬರ್ತಾರೆ, ಸಖತ್ ಎಂಜಾಯ್ ಮಾಡ್ತೀವಿ. ಅವಾಗಂತೂ ವ್ಲಾಗ್ ಸಖತ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅವಾಗ ನೋಡಿ ವ್ಲಾಗ್ನ ನಿಮ್ಮ ಜೊತೆ ಮಾತಾಡ್ಕೊಂಡು ನಾನು ನೈಟಲ್ಲಿ ಹಿಂಗೆ ಕೂತಿದ್ದೀನಿ. ಕರ್ಮ ನಡಿ ಬನ್ನಿ ಹೋಗ್ಬರೋಣ. ಹೋಗ್ತಿದ್ದೀವಿ. ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ಫ್ರೆಂಡ್ಸ್ ಬಂದಿದ್ದೀವಿ ಇವಾಗ ನಾವು. ಎಲ್ಲರೂ ನಾನೇ ನೋಡ್ತಾರೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಫ್ರೆಂಡ್ಸ್ ಬಂದಿದ್ದೀನಿ. ಕಾವ್ಯಕ್ಕೆ ಬೂ ಮಾಡ್ತೀನಿ ಇವಾಗ ಎದ್ರುಕೊಂಡು. ಕಾವ್ಯಕ್ಕ ಆ ರೂಮಲ್ಲಿ ಇಲ್ಲ, ಮೇ ಬಿ ಈ ರೂಮಲ್ಲಿ ಐತೆ ಅಂದ್ಕೊತೀನಿ. ಓ ಫ್ರೆಂಡ್ಸ್ ಮಲ್ಕೊಂಡೈತೆ ಫ್ರೆಂಡ್ಸ್. ಬನ್ನಿ ಎಬ್ಬಿಸೋಣ. ದೆವ್ವ ಥರ ಕಾಣಿಸ್ತಾ ಇದ್ದೀನಿ ನಾನು. ಫ್ರೆಂಡ್ಸ್ ಕಾವ್ಯಕ್ಕ ಮನೆಗೆ ಬಂದೆ. ಕಾವ್ಯಕ್ಕ ಏನು ಮಾಡ್ತೈತೆ ಗೊತ್ತಾ? ಕಾವ್ಯಕ್ಕ ಪಪ್ಪು ಕಕ್ಕ ಮಾಡಿದ್ದಾನೆ. ವಾಶ್ ಮಾಡ್ತಿದ್ದಾರೆ. ತೋರಿಸಲ್ಲ. ಅವರು ಮಲ್ಕೊಂಡಿದ್ರು. ನಾನು ಬಂದಾಗ ಎಬ್ಬಿಸ್ಬಿಟ್ಟೆ, ಡಿಸ್ಟರ್ಬ್ ಮಾಡಿಬಿಟ್ಟೆ. ಲೈಟ್ ಇಲ್ಲ, ಯಾಕಂದರೆ ಇವರು ಇನ್ನೂ ಸಂಜೆ ಆಗಿಲ್ಲ ಅಂತ ಲೈಟ್ ಹಾಕಿಲ್ಲ. ಅದಕ್ಕೆ ಮುಖ ಡಲ್ಲಾಗಿ ಕಾಣಿಸ್ತೈತೆ. ಫ್ರೆಂಡ್ಸ್ ಕಾವ್ಯಕ್ಕ ಮನೆಗೆ ಬಂದಿದ್ವಿ. 5 ನಿಮಿಷ ಕೂಡ ಇರೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ತಾತ ಫೋನ್ ಮಾಡಿಬಿಡ್ತು, ಪಾಪ ಅಳ್ತವನೆ ಬಾ ಅಂತ. ಪಾಪನ ಮಲಗಿಸ್ಬಿಟ್ಟು ಬಂದಿದ್ದೆ. ಅವ್ನು ಸಿಕ್ಕಾಪಟ್ಟೆ ರಾಗಲೇ ಮಾಡ್ತವನೆ. ಇವಾಗ ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಮನೆಗೆ ಹೋಗ್ಬಿಟ್ಟು ಪಾಪನ ಜೊತೆ ಸಿಗ್ತೀನಿ. ಫ್ರೆಂಡ್ಸ್ ಮನೆಗೆ ಬಂದೆ. ಮನೆಗೆ ಬಂದ್ಬಿಟ್ಟು ಸ್ವಲ್ಪ ನೆಂಟರು ಬಂದಿದ್ರು. ಅವ್ರನ್ನ ಮಾತಾಡಿಸ್ತಾ ವ್ಲಾಗ್ ಮಾಡೋದು ಮರ್ತೋಯ್ತು. ಸಾರಿ, ಮನೆಗೆ ಬಂದಿದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಾನಿವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಕೀಪ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮ್ಮ ಅಜ್ಜಿ ಬಂದು ನಮ್ಮ ಅಜ್ಜಿ ಜೊತೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ನಮ್ಮ ಅಜ್ಜಿ ಯಾವಾಗಲೂ ಬರೀ ಬೈತಾನೆ ಇರ್ತಾರೆ. ನೀವು ಅವ್ರ ಮತ್ತೆ ನಾನಂತೂ ಅವ್ರ ಮತ್ತೆ ಕೇರ್ ಮಾಡಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್. ಬಾಯ್. ಲವ್ ಯು.